previous video we already discussed some basic concepts of heat and also the thermometer, that is clinical thermometer, and also the laboratory thermometer. Today in this class we will discuss on a transfer of heat. You might have observed that a frying pan becomes hot when keep on flame. ಇಲ್ಲಿ ಏನಂತ ನೋಡಿದ್ವಿ ಅಂದರೆ ಟ್ರಾನ್ಸ್ಫರ್ ಆಫ್ ಹೀಟ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೀಟು ಟ್ರಾನ್ಸ್ಫರ್ ಆಗುತ್ತೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಏನು ಹೇಳಿದ್ದಾರೆ ಅಂದರೆ ಫ್ರೈಯಿಂಗ್ ಪ್ಯಾನ್ ಬಿಕಮ್ಸ್ ಹಾಟ್ ವೆನ್ ಕೀಪ್ ಇಟ್ ಫ್ಲೇಮ್ ಮೇಲೆ ಈ ಥರ ಬೆಂಕಿ ಇರುತ್ತಲ್ಲ, ಫ್ಲೇಮ್ ಮೇಲೆ ಹೀಟಾಗ ಫ್ಲೈಯಿಂಗ್ ಪ್ಯಾನು ಹೀಟ್ ಆಗಿರುತ್ತೆ, ಬಿಸಿಯಾಗಿರುತ್ತೆ. ಇಟ್ ಬಿಕಮ್ಸ್ ಹೀಟ್ ಪಾಸಸ್ ಫ್ರಮ್ ದ ಫ್ಲೇಮ್ ಟು ದ ಯುಟೆನ್ಸಿಲ್ಸ್. ಇಲ್ಲಿ ಇರುವಂತಹ ಬಿಸಿ ಏನಂತಂದರೆ ಈ ಪ್ಯಾನ್ ಮೇಲೂ ತಾಗುತ್ತೆ, ಮುಟ್ಟಿದರೆ ಬಿಸಿ ಆಗುತ್ತೆ. ವೆನ್ ದ ಪ್ಯಾನ್ ಈಸ್ ರಿಮೂವ್ಡ್ ಫ್ರಮ್ ದ ಫೈರ್ ಇಟ್ ಸ್ಲೋಲಿ ಕೂಲ್ಸ್ ಡೌನ್. ಇದು ಏನಂತಂದರೆ ಸೈಡಿಗೆ ತೆಗೆದಿಟ್ಟಾಗ ಇಲ್ಲಿ ಕೂಲ್ ಆಗುತ್ತೆ. ಓಕೆ, ಯಾಕೆ ಈ ಥರ ಆಗುತ್ತೆ ಅಂತ ನೋಡೋದಾದರೆ, ವೈ ಡಸ್ ಇಟ್ ಕೂಲ್ಸ್ ಡೌನ್? ಯಾಕದು ಕೂಲ್ ಆಗಬೇಕು? ದ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಪ್ಯಾನ್ ಟು ದ ಸರೌಂಡಿಂಗ್. ಯಾಕೆ ಇದು ಕೂಲ್ ಆಗುತ್ತೆ ಅಂತಂದರೆ, ಇಲ್ಲಿರುವಂತಹ ಈ ಹೀಟ್ ಏನಾಗುತ್ತೆ ಅಂತಂದರೆ ಸರೌಂಡಿಂಗ್ ಇರುವಂಥ ಏರ್ ಜೊತೆಗೆ ಮಿಕ್ಸ್ ಆಗಿ ಕೂಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. So can understand that in the both case the heat flows from the hotter object to the colder object. ಇದರಿಂದ ನಾವು ಏನು ನೋಡ್ಬೋದು ಅಂತಂದರೆ, ಈ ಬಿಸಿಯಿಂದ ಪ್ಯಾನ್ ಬಿಸಿ ಆಯಿತು, ಅದೇ ಪ್ಯಾನ್ಸ್ ಹೊರಗೆ ತೆಗೆದಾಗ ಕೂಲ್ ಆಯಿತು. ಇದರಿಂದ ಏನು ನೋಡ್ಬೋದು ಅಂದರೆ ಹೀಟು ಇನ್ನೊಂದು ಆಬ್ಜೆಕ್ಟ್ ಜೊತೆಗೆ ಸೇರಿಕೊಂಡಾಗ ಅದು ಟ್ರಾನ್ಸ್ಫರ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆ, ಹೀಟ್ ಫ್ಲೋಸ್ ಫ್ರಮ್ ಎ ಹಾಟರ್ ಆಬ್ಜೆಕ್ಟ್ ಟು ದ ಕೋಲ್ಡರ್ ಆಬ್ಜೆಕ್ಟ್. ಯಾವ ಥರ ಇದು ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡಿದಾಗ, ಹೀಟ್ ಇದೆಯಲ್ಲ, ಹೀಟು ಹಾಟರ್ ಆಬ್ಜೆಕ್ಟಿಂದ ಹೀಟ್ ಫ್ಲೋಸ್ ಫ್ರಮ್ ಎ ಹಾಟರ್ ಆಬ್ಜೆಕ್ಟ್ ಟು ಎ ಕೋಲ್ಡರ್ ಆಬ್ಜೆಕ್ಟ್. ಇದಕ್ಕೆ ಸಿಂಪಲ್ ಆಗಿ ಎಕ್ಸಾಂಪಲ್ಲು ಇದು. ಓಕೆ, ಆಕ್ಟಿವಿಟಿ 3.6. ಟೇಕ್ ಎ ರಾಡ್ ಆರ್ ಎ ಫ್ಲಾಟ್ ಸ್ಟ್ರಿಪ್ ಆಫ್ ಎ ಮೆಟಲ್, ಸೇ ಆಫ್ ಅಲ್ಯೂಮಿನಿಯಂ ಆರ್ ಐರನ್. ಮೆಟಲಿಂದ ಯಾವ್ದಾರು ಒಂದು ತಗೋಬೋದು, ಅಲ್ಯೂಮಿನಿಯಂ ಆಗಲಿ ಐರನ್ ಆಗಲಿ. ಫಿಕ್ಸ್ ಎ ಫ್ಯೂ ಸ್ಮಾಲ್ ವ್ಯಾಕ್ಸ್ ಪೀಸಸ್ ಆನ್ ದ ರಾಡ್. ದೀಸ್ ಪೀಸಸ್ ಶುಡ್ ಬಿ ಅಟ್ ನಿಯರ್ ಟು ದ ಈಕ್ವಲ್ ಡಿಸ್ಟೆನ್ಸ್. ಇಲ್ಲಿ ವ್ಯಾಕ್ಸ್ ಇಟ್ಕೊಬೇಕು, ಒಂದೇ ಡಿಸ್ಟೆನ್ಸಲ್ಲಿ ಇಡ್ತಾ ಬನ್ನಿ. ಕ್ಲ್ಯಾಂಪ್ ದ ರಾಡ್ ಟು ದ ಸ್ಟ್ಯಾಂಡ್. ಇಫ್ ಯು ಡೂ ನಾಟ್ ಫೈಂಡ್ ಎನಿ ಸ್ಟ್ಯಾಂಡ್ ಯು ಕ್ಯಾನ್ ಪುಟ್ ಒನ್ ಎಂಡ್ ಆಫ್ ದ ರಾಡ್ ಇನ್ ಬಿಟ್ವೀನ್ ದ bricks. Okay, now heat the other end of the rod and observe what happens to the wax pieces. Do these pieces begins to fall? When these piece falls, the first, do you think that heat is transferred from the end near to the flame of the other end? ಇದು ತುಂಬ ಒಳ್ಳೆ ಎಕ್ಸಾಂಪಲ್ ನೋಡಿ. ಇಲ್ಲಿ ಐರನ್ ಮೆಟಲ್ ಇಟ್ಬಿಟ್ಟು ಇಲ್ಲಿ ಕ್ಯಾಂಡಲ್ ಇಡಿ, ಇಲ್ಲಿ ವ್ಯಾಕ್ಸ್ ಎಲ್ಲ ಹಚ್ತಾ ಬನ್ನಿ. ಈ ಐರನ್ ಮೆಟಲ್ ಹೀಟ್ ಆಗ್ತಾ ಬರುತ್ತಲ್ಲ, ಎಷ್ಟು ಹೀಟ್ ಆಗಿದೆ ಅನ್ನೋದನ್ನು ನೋಡಲಿಕ್ಕೆ ಈ ಒಂದು ವ್ಯಾಕ್ಸ್ ಹೀಟ್ ಆದ ತಕ್ಷಣ ಈ ವ್ಯಾಕ್ಸ್ ಕರಗಿ ಕೆಳಗೆ ಬೀಳುತ್ತೆ. ಹಾಗೆ ಈ ಒಂದು ಜಾಗದಲ್ಲಿ ಹೀಟ್ ಟ್ರಾನ್ಸ್ಫರ್ ಆದ ತಕ್ಷಣ ಈ ಒಂದು ವ್ಯಾಕ್ಸ್ ಕೆಳಗೆ ಬರುತ್ತೆ. ಇದರಿಂದ ನಾವು ಏನು ತಿಳ್ಕೊಬೋದು ಅಂದರೆ ಹೀಟು ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೋದು. ದ ಪ್ರೋಸೆಸ್ ಬೈ ವಿಚ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಹಾಟರ್ ಎಂಡ್ ಟು ದ ಕೋಲ್ಡರ್ ಎಂಡ್ ಆಫ್ ದ ಆಬ್ಜೆಕ್ಟ್ ಈಸ್ ನೋನ್ ಎಸ್ ಕಂಡಕ್ಷನ್. ಇದರಿಂದ ಏನು ನೋಡ್ಕೋಬೋದು ಅಂತಂದರೆ, ಈ ಒಂದು ಪ್ರೋಸೆಸ್ಸಿಗೆ ಏನಂತ ಕರೀತಾರೆ ಅಂದರೆ ಕಂಡಕ್ಷನ್ ಅಂತ ಕರೀತಾರೆ. ಕಂಡಕ್ಷನ್ ಅಂದರೆ ದ ಪ್ರೋಸೆಸ್ ಬೈ ವಿಚ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಹಾಟರ್ ಎಂಡ್ ಟು ದ ಕೋಲ್ಡರ್ ಎಂಡ್. ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಕಂಡಕ್ಷನ್ ಅಂತ. ಇಲ್ಲಿ ಹಾಟ್ ಇದೆ, ಹಾಟ್ ಎಂಡಿಂದ ಕೋಲ್ಡ್ ಎಂಡಿನ ತನಕ ಹೀಟ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಈ ಒಂದು ಇದು ಪ್ರೊಸೆಸ್ಸಿಗೆ ಏನಂತ ಕರೀತಾರೆ ಕಂಡಕ್ಷನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಕಂಡಕ್ಷನ್ ಅಂತ ಕರೀತಾರೆ. ಓಕೆ, ಈ ಒಂದು ಪ್ರೋಸೆಸ್ ಆಗುತ್ತಲ್ಲ ಅದಕ್ಕೆ ಏನಂತ ಕರೀತಾರೆ ಕಂಡಕ್ಷನ್.
Next, in solid, generally the heat is transferred by the process of conduction. ಇದು ಈ ಒಂದು ಪ್ರೊಸೆಸ್ಸು ಯಾವೊಂದು ಮೆಟೀರಿಯಲಲ್ಲಿ ಆಗುತ್ತೆ ಅಂದರೆ ಸಾಲಿಡಲ್ ಆಗುತ್ತೆ. Do all subject of substance conduct heat easily? You must have observed that the metallic pan of cooking has the plastic and wooden handle. Can you lift a hot pan by holding it from the handle without getting hurt? ಎಲ್ಲ ಒಂದು ಮೆಟೀರಿಯಲ್ಲು ಹೀಟನ್ನು ಟ್ರಾನ್ಸ್ಫರ್ ಮಾಡುತ್ತಾ ಅಂತ ಕೇಳ್ತಾರೆ. ಇವಾಗ ನೀವು ಪ್ಯಾನನ್ನು ಹಿಡ್ಕೊಂಡಿರ್ತೀರಿ, ಇಲ್ಲಿ ಹಾಟ್ ಇರುತ್ತೆ, ಇಲ್ಲಿ ಈ ಒಂದು ಜಾಗದಲ್ಲಿ ಏನಿರುತ್ತೆ ಅಂತಂದರೆ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಇರುತ್ತೆ. ಯಾಕಂದರೆ ನೀವು ಹೋಲ್ಡ್ ಮಾಡೋಕ್ಕೆ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಹಾಕಿರ್ತಾರೆ ಕಪ್ಪು ಬಣ್ಣದ, ಅದನ್ನು ಇಟ್ಕೊಂಡು ನೀವು ಅದನ್ನು ಎತ್ತಿತೀರಿ, ಅಲ್ಲಿ ನಿಮಗೆ ಹೀಟ್ ತಾಗಲ್ಲ. Heat water in a small pan or a beaker. Collect some articles such as a steel spoon, plastic scale, pencil and divider. Dip one end of each of these articles in hot water. Wait for a few minutes. Touch the other end. Enter your observation. ಇಲ್ಲಿ ಏನು ಅಂತಂದರೆ ಒಂದು ಬೀಕರಲ್ಲಿ ಮೆಟಲ್ ಸ್ಪೂನು, ಪೆನ್ಸಿಲು, ಪ್ಲಾಸ್ಟಿಕ್ ಸ್ಕೇಲು ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಆ ನಂತರ ಈ ಒಂದು ಎಂಡನ್ನು ಮುಟ್ಟಬೇಕು. ಆವಾಗ ಏನು ಅಂತ ಅಬ್ಸರ್ವ್ ಮಾಡಬೇಕು. ದ ಮೆಟೀರಿಯಲ್ ವಿಚ್ ಅಲೋ ಹೀಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಕಂಡಕ್ಟರ್ಸ್. ಇಲ್ಲಿ ಏನಂತಂದರೆ ಮೆಟಲ್ ಐಟಮ್ಸ್ ಏನಿರುತ್ತೆ, ಡಿವೈಡರ್ ಆಗಲಿ ಇದನ್ನಾಗಲಿ, ಅದನ್ನು ಮುಟ್ಟಿದಾಗ ಅದು ಬಿಸಿ ಇರುತ್ತೆ. ಪ್ಲಾಸ್ಟಿಕ್ಕು ಮತ್ತು ಈ ಪೆನ್ಸಿಲ್ ಇದು ಏನಂತಂದರೆ ಮುಟ್ಟಿದರೆ ಬಿಸಿ ಆಗಲ್ಲ. ದ ಮೆಟೀರಿಯಲ್ ವಿಚ್ ಅಲೋಸ್ ಈಸ್, ಯಾವುದು ಒಂದು ಮೆಟೀರಿಯಲ್ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ಮುಟ್ಟಿದರೆ ಹೀಟ್ ಆಗುತ್ತೆ, ಅಂಥದಕ್ಕೆ ಏನಂತ ಕರೀತಾರೆ, ಕಂಡಕ್ಟರ್ಸ್ ಅಂತ ಕರೀತಾರೆ. ಕಂಡಕ್ಟರ್ಸ್ ಎದುರ್ದು ಕಂಡಕ್ಟರ್ಸ್ ಆಫ್ ಹೀಟ್, ಯಾಕೆಂದರೆ ಅದು ಬಿಸಿನ ಎಳ್ಕೊಳ್ಳುತ್ತೆ, ಅಂಥದನ್ನು ಏನಂತ ಕರೀತಾರೆ, ಕಂಡಕ್ಟರ್ಸ್ ಆಫ್ ಹೀಟ್. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ, ಐರನ್, ಕಾಪರ್ ಈ ಥರದ್ದೆಲ್ಲ ಏನು ಬರುತ್ತೆ, ಒಟ್ಟು ಜನರಲಿ ಮೆಟಲ್ಸ್ ಹೀಟನ್ನು ಎಳ್ಕೊಳ್ಳುತ್ತೆ, ಅದು ಕಂಡಕ್ಟರ್ಸ್ ಆಗಿರುತ್ತೆ. ದ ಮೆಟೀರಿಯಲ್ ವಿಚ್ ಡು ನಾಟ್ ಅಲೋ ಹೀಟ್ ಟು ಪಾಸ್ ಥ್ರೂ ದೆಮ್ ಈಸಿಲಿ ಆರ್ ಅ ಪೂರ್ ಕಂಡಕ್ಟರ್ ಆಫ್ ಹೀಟ್ ಸಚ್ ಆಸ್ ಪ್ಲಾಸ್ಟಿಕ್, ವುಡ್. ಇದು ಯಾವುದು ಎಳ್ಕೊಳ್ಳಲ್ಲ, ಅದು ಏನು ಅಂತ ಬಿಸಿ ಆಗಲ್ಲ, ಆ ಥರದಕ್ಕೆ ಏನಂತ ಕರೀತಾರೆ, ಪ್ಲಾಸ್ಟಿಕ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಕರೀತಾರೆ, ಆರ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಂತ ಕರೀತಾರೆ. ಪೂರ್ ಕಂಡಕ್ಟರ್ ಆಫ್ ಹೀಟನ್ನು ಏನಂತ ಇನ್ನೊಂದು ಹೆಸರು ಏನಂತಾರೆ ಅಂದರೆ ಇನ್ಸುಲೇಟರ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಕಂಡಕ್ಟರ್ಸ್ ಅಂತ ಅಂದರೆ ಕಂಡಕ್ಟರ್ಸ್ ಆಫ್ ಹೀಟ್ ಅಂದರೆ ವಿಚ್ ಅಲೋ ಹೀಟ್ ಟು ಪಾಸ್ ಥ್ರೂ ದೆಮ್. ಎಕ್ಸಾಂಪಲ್ ಐರನ್ ಆರ್ ಕಾಪರ್. ಇನ್ನೊಂದು ಇನ್ಸುಲೇಟರ್ ಅಂದರೆ ಪೂರ್ ಕಂಡಕ್ಟರ್. ಪೂರ್ ಕಂಡಕ್ಟರ್ಸ್ ಯಾವ್ಯಾವ ಇರುತ್ತೆ ಅಂತ ನೋಡಿದ್ರೆ, ಎಕ್ಸಾಂಪಲ್ ಪ್ಲಾಸ್ಟಿಕ್ ಕೂಡ ಪೂರ್ ಕಂಡಕ್ಟರ್. ವಾಟರ್ ಆ್ಯಂಡ್ ಏರ್ ಆರ್ ಪೂರ್ ಕಂಡಕ್ಟರ್ ಆಫ್ ಹೀಟ್. ದೆನ್ ಹೌ ಡಸ್ ದ ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಸಬ್ಸ್ಟೆನ್ಸ್? ಲೆಟ್ ಅಸ್ ಫೈಂಡ್ ಔಟ್. ಇವಾಗ ಏನಂತಂದರೆ ವಾಟರ್ ಮತ್ತು ಏರ್ ಕೂಡ ಪೂರ್ ಕಂಡಕ್ಟರ್, ಆದರೆ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತಲ್ಲ ಹೀಟ್, ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಟೇಕ್ ಎ ರೌಂಡ್ ಬಾಟಮ್ ಫ್ಲಾಸ್ಕ್, fill it to thread with water, place it on a tripod or make some arrangements to place the flask in such a way that you can heat it by placing a candle below it. Wait till the water in the flask is still. Place a crystal of potassium permanganate at the bottom of the flask. Gently use a straw. Now heat the water by placing the candle just below the crystal. Write your observation in your notebook and also draw a picture of what you observe.
when water is heated, the water near the flame get hot. The hot water rises up, the cold water from the side moves down towards the surface of the heat. This water also gets hot and ರೈಸ್. ಇಲ್ಲಿ ಏನಂತಂದರೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಈ ಒಂದು ಬೀಕರಲ್ಲಿ ಏನಂದರೆ ಏನಂತಂದರೆ ವಾಟರ್ ಹಾಕ್ಬಿಟ್ಟು ಕೆಳಗಡೆ ಪೊಟ್ಯಾಷಿಯಂ ಪರ್ಮಾಂಗನೇಟು ಅನ್ನೋ ಒಂದು ಪುಡಿನ ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಕೆಳಗಡೆ ಬಿಸಿ ಮಾಡಬೇಕಾಗತ್ತೆ. ಬಿಸಿ ಮಾಡಿದಾಗ ಏನು ಪ್ರೋಸೆಸ್ ಆಗುತ್ತೆ, ಹಾಟ್ ವಾಟರು ಏನು ಮಾಡುತ್ತೆ ಅಂತಂದರೆ, ಹಾಟ್ ವಾಟರು ಇಲ್ಲಿ ಏನಾಗುತ್ತೆ ಅಂತಾರೆ, ಬಿಸಿ ಮಾಡಿದಾಗ ಹಾಟ್ ವಾಟರ್ ರೈಸಸ್ ಅಪ್, ಮೇಲೆ ಹೋಗುತ್ತೆ, ಕೋಲ್ಡ್ ವಾಟರು ಕೆಳಗೆ ಬರುತ್ತೆ. ಓಕೆ, ಆ ಥರ ಬಬಲ್ಸ್ ಬಂದಂಗೆ ಆಗುತ್ತೆ. ಅದನ್ನು ಅಬ್ಸರ್ವ್ ಮಾಡೋಕ್ಕೆ ನಮಗೆ ಸಿಗುತ್ತೆ. ವಾಟರ್ ಫ್ರಮ್ ದ ಸೈಡ್ ಮೂವ್ಸ್ ಡೌನ್. ಇಲ್ಲಿ ಏನಾಗುತ್ತೆ ಅಂದರೆ, ಇದು ಮೇಲೆ ಹೋದಾಗ ಕೋಲ್ಡ್ ವಾಟರು ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಿಸ್ ಪ್ರೋಸೆಸ್ ಕಂಟಿನ್ಯೂಸ್ ಟಿಲ್ ದ ಹೋಲ್ ವಾಟರ್ ಗೆಟ್ಸ್ ಹೀಟರ್. ಇದು ಯಾವ ಥರ ಆಗುತ್ತೆ ಅಂದರೆ, ಕುದಿಯೋದು ಅಂತಾರಲ್ಲ ಆ ಥರ ಆಗುತ್ತೆ. ಇದು ಎಷ್ಟು ತನಕ ಆಗುತ್ತೆ ಅಂದರೆ, ಇಡೀ ಒಂದು ವಾಟರು ಬಿಸಿ ಆಗೋ ತನಕನೂ ಈ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ. ದಿಸ್ ಮೋಡ್ ಆಫ್ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಈಸ್ ನೋನ್ ಆಸ್ ಕನ್ವೆನ್ಷನ್. ಈ ಥರ ಏನಾದರೂ ಹೀಟ್ ಟ್ರಾನ್ಸ್ಫರ್ ಆಯಿತು, ಈಗ ಕೆಳಗಿಂದ ಕೆಳಗಿಂದ ಮೇಲೆ ಹೋಗುತ್ತಲ್ಲ, ಆಮೇಲೆ ಮೇಲೆ ಹೋಗ್ಬಿಟ್ಟು ಎಲ್ಲ ಕಡೆಗೂ ಹೀಟ್ ಸ್ಪ್ರೆಡ್ ಆಗುತ್ತಲ್ಲ, ಈ ಒಂದು ಪ್ರೊಸೆಸ್ಸಿಗೆ ಏನಂತ ಕರೀತಾರೆ, ಕನ್ವೆನ್ಷನ್ ಅಂತ ಕರೀತಾರೆ. ಹೌ ಡಸ್ ಹೀಟ್ ಟ್ರಾವೆಲ್ಸ್ ಇನ್ ಏರ್. ಈ ಒಂದು ಕನ್ವೆನ್ಷನ್ ಎಲ್ಲಿ ನೋಡ್ತೀವಿ ಅಂದರೆ, ವಾಟರ್ ಅಂದರೆ ಲಿಕ್ವಿಡಲ್ಲಿ ನೋಡ್ತೀವಿ. ಹೌದಾ. ನೆಕ್ಸ್ಟ್ ಪಾಯಿಂಟು ಕನ್ವೆಕ್ಷನ್. ಇದು ಲಿಕ್ವಿಡಲ್ಲಿ ನಾವು ನೋಡ್ತೀವಿ. ಇಲ್ಲಿ ವಾಟರ್ ಅಂತ ತಗೊಂಡಿದ್ದಾರೆ. ನೆಕ್ಸ್ಟ್ ಏರಲ್ಲಿ ನೋಡೋಣ. ದ ಏರ್ ನಿಯರ್ ದ ಹೀಟ್ ಸೋರ್ಸ್ ಗೆಟ್ ಹಾಟ್ ಆ್ಯಂಡ್ ರೈಸಸ್. ದ ಏರ್ ಫ್ರಮ್ ದ ಸೈಡ್ ಕಮ್ಸ್ ಇಂಟು ಟೇಕ್ ಇಟ್ಸ್ ಪ್ಲೇಸ್. ಇನ್ ದಿಸ್ ವೇ ದ ಏರ್ ಗೆಟ್ಸ್ ಹೀಟೆಡ್. ಓಕೆ, ಏರಲ್ಲಿ ಯಾವ ಥರ ಆಗುತ್ತೆ ಅಂತಂದರೆ, ಹಾಟ್ ಆಗಿರುವಂಥದ್ದು ಜಾಗದಲ್ಲಿ ಕೋಲ್ಡ್ ಏರ್ ಬಂದು ಸೇರಿಕೊಳ್ಳುತ್ತೆ, ಆಮೇಲೆ ಮತ್ತೆ ಅದು ಹಾಟ್ ಆಗುತ್ತೆ. ಈ ಥರ ಆಗುತ್ತೆ. ಒಂದು ಆ್ಯಕ್ಟಿವಿಟಿ ನೋಡ್ತಾ ಹೋಗೋಣ. ಲೈಟ್ ಎ ಕ್ಯಾಂಡಲ್, ಕೀಪ್ ಒನ್ ಹ್ಯಾಂಡ್ ಅಬೋವ್ ದ ಫ್ಲೇಮ್ ಆ್ಯಂಡ್ ಒನ್ ಹ್ಯಾಂಡ್ ಆನ್ ದ ಸೈಡ್ ಆಫ್ ದ ಫ್ಲೇಮ್. ಡೂ ಯುವರ್ ಹ್ಯಾಂಡ್ ಫೀಲ್ಸ್ ಈಕ್ವಲ್ ಹಾಟ್? ಇಫ್ ನಾಟ್, ವಿಚ್ ಹ್ಯಾಂಡ್ ಫೀಲ್ಸ್ ಹಾಟರ್? ಒಂದು ಕ್ಯಾಂಡಲ್ ಇಟ್ಕೊಂಬಿಟ್ಟು ಅಲ್ಲಿ ಕೈ ಇಟ್ಟು ನೋಡಬೇಕು, ಯಾವೊಂದು ಕೈ ಬೆರಳು ನಿಮಗೆ ಜಾಸ್ತಿ ಬಿಸಿ ಕೊಡುತ್ತೆ ಅಂತಂದು ನೋಡಬೇಕಾಗತ್ತೆ. ಈ ಥರ ಪ್ರೊಸೆಸ್ಸು. ನೋಟಿಸ್ ದಟ್ ಟುವರ್ಡ್ಸ್ ದ ಟಾಪ್ ದ ಏರ್ ಗೆಟ್ ಹೀಟೆಡ್ ಬೈ ಕನ್ವೆಕ್ಷನ್. ದೇರ್ಫೋರ್ ದ ಹ್ಯಾಂಡ್ ಅಬೋವ್ ದ ಫ್ಲೇಮ್ ಫೀಲ್ಸ್ ಹಾಟ್. ಇಲ್ಲಿ ಏನಂತಂದರೆ, ಇಲ್ಲಿ ಸ್ವಲ್ಪ ಜಾಸ್ತಿ ಕನ್ವೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಆಗಿತ್ತಲ್ಲ ಮೇಲೋಗುತ್ತೆ, ಹೀಟ್ ಆಗಿದ್ದು ಮೇಲೋಗುತ್ತೆ. ಹಾಗಾಗಿ ಈ ಒಂದು ಹ್ಯಾಂಡು ಜಾಸ್ತಿ ಹೀಟನ್ನು ಕೊಡುತ್ತೆ. ಇಲ್ಲಿ ಕಡಿಮೆ ಹೀಟ್ ಇರುತ್ತೆ, ಯಾಕಂದರೆ ಹೀಟ್ ಕಡಿಮೆ ಇರುವಂಥ ಏರು ಮತ್ತೆ ಕೆಳಗೆ ಬರ್ತಾ ಇರುತ್ತಲ್ಲ, ಸೊ ಲೈಕ್ ದಟ್ ದ ಪೀಪಲ್ ಹಾಗಾಗಿ ದೇರ್ ಫೋರ್ ದ ಹ್ಯಾಂಡ್ ಅಬೋವ್ ದ ಫ್ಲೇಮ್ ಫೀಲ್ಸ್ ಹಾಟ್ ಆನ್ ದ ಸೈಡ್. ಹವೆವರ್ ದೇರ್ ಈಸ್ ನೋ ಕನ್ವೆನ್ಷನ್ ಆ್ಯಂಡ್ ಏರ್ ಡಸ್ ನಾಟ್ ಫೀಲ್ ಆ್ಯಸ್ ಹಾಟ್ ಆ್ಯಸ್ ಅಟ್ ದ ಟಾಪ್. ಇದು ಜಾಸ್ತಿ ಹೀಟ್ ಇರುತ್ತೆ ಗಾಳಿ, ಹಾಗಾಗಿ ಈ ಒಂದು ಹ್ಯಾಂಡು ಜಾಸ್ತಿ ಹೀಟನ್ನು ಫೀಲ್ ಆಗುತ್ತೆ. ಈ ಒಂದು ಸೈಡಲ್ಲಿ ಅದು ಫೀಲ್ ಕಡಿಮೆ ಆಗುತ್ತೆ. ದ ಪೀಪಲ್ ಲಿವಿಂಗ್ ಇನ್ ದ ಕೋಸ್ಟಲ್ ಏರಿಯಾ ಎಕ್ಸ್ಪೀರಿಯನ್ಸ್ ಆ್ಯನ್ ಇಂಟ್ರೆಸ್ಟಿಂಗ್ ಫಿನೋಮಿನಾ. ಕೋಸ್ಟಲ್ ಏರಿಯಾದಲ್ಲಿ ಇರೋರು ಒಂದು ಮಜವಾಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಏನು ಮಾಡ್ತಾರೆ? ಡ್ಯೂರಿಂಗ್ ದ ಡೇ ದ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಫಾಸ್ಟರ್ ದೆನ್ ದ ವಾಟರ್. ದ ಏರ್ ಓವರ್ ದ ಲ್ಯಾಂಡ್ ಬಿಕಮ್ಸ್ ಹಾಟರ್ ಆ್ಯಂಡ್ ರೈಸ್ ಅಪ್. The cooler air from the sea rushes in towards the land and take its place. The warm air from the land moves towards the sea to complete the cycle. The air from the sea is called sea breeze ಅಂತ ಕರೀತಾರೆ. ಇದೇ ಪ್ರೋಸೆಸ್ಸು ಒಂದು ಸಮುದ್ರದ ಹತ್ರ ಆಗಿರೋದಕ್ಕೆ ಅದಕ್ಕೆ ಏನಂತ ಕರೀತಾರೆ ಅಂದರೆ sea breeze ಅಂತ ಕರೀತಾರೆ. To receive the cooler sea breeze, the window of the house in the coastal area are made to face the sea. ಹಾಗಾಗ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಆ ಮನೆಗಳ ಒಂದು ಕಿಟಕಿ ಏನಂತಂದರೆ ಆ ಒಂದು ಸಮುದ್ರ ಇರೋ ಕಡೆಗೆ ಮಾಡ್ತಾರೆ. ಅಟ್ ನೈಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ದ ರಿವರ್ಸ್. ನೈಟ್ ಟೈಮ್ನಲ್ಲಿ ಇದರ ಉಲ್ಟಾ ಆಗುತ್ತೆ. ದ ವಾಟರ್ ಕೂಲ್ಸ್ ಡೌನ್ ಮೋರ್ ಸ್ಲೋಲಿ ದೆನ್ ದ ಲ್ಯಾಂಡ್.
ರಾತ್ರಿ ಟೈಮ್ನಲ್ಲಿ ವಾಟರ್ ಏನಾಗುತ್ತೆ ಅದು ಕಡಿಮೆ ಕೂಲ್ ಆಗುತ್ತೆ, ನೆಲನೇ ಜಾಸ್ತಿ ಕೂಲ್ ಆಗುತ್ತೆ. ಸೊ ದಟ್ ದ ಕೂಲ್ ಏರ್ ಫ್ರಮ್ ದ ಲ್ಯಾಂಡ್ ಮೂವ್ಸ್ ಟುವರ್ಡ್ಸ್ ದ ಸಿ. ಹಾಗಾಗಿ ಏನು ಮಾಡುತ್ತೆ, ಉಲ್ಟಾಗುತ್ತೆ. ಕೂಲ್ ಏರು ಸಮುದ್ರ ಕಡೆಗೆ ಮುಖ ಮಾಡಿ ಹೋಗ್ತಾ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಲ್ಯಾಂಡ್ ಬ್ರೀಸ್. ಹಾಗಾಗಿ ಲ್ಯಾಂಡ್ ಬ್ರೀಸ್ ಅಂತ ಕರೀತಾರೆ. ವೆನ್ ವಿ ಕಮ್ ಔಟ್ ಇನ್ ದ ಸನ್ ವಿ ಫೀಲ್ ವಾರ್ಮ್. ಹೌ ಡಸ್ ಇಟ್ ಹೀಟ್ how does the heat from the sun reaches us? It cannot reach us by conduction or convection, as there is no medium such as air in the most part of the space between the earth and the sun. ಯಾಕೆಂದರೆ ಇಲ್ಲಿ ಎರಡು ಪ್ರೋಸೆಸ್ಸಲ್ಲೂ ನಮಗೆ ಇರಲ್ಲ. ಯಾಕೆಂದರೆ ಅಲ್ಲಿ ಕಂಡಕ್ಷನ್ನು ಇರಲ್ಲ, ಕನ್ವೆನ್ಷನ್ನು ಇರಲ್ಲ. ಯಾಕೆಂದರೆ ಅಲ್ಲಿ ಏರು ಇರೋದು ಕಡಿಮೆ ಸ್ಪೇಸಲ್ಲಿ, ಕೆಲವೊಂದು ಕಡೆ ಏರ್ ಇರೋದಿಲ್ಲ. ಹಾಗಾಗಿ ಹೇಗಪ್ಪ ಆಗುತ್ತೆ? ಫ್ರಮ್ ದ ಸನ್ ದ ಹೀಟ್ ಕಮ್ ಟು ಅಸ್ ಬೈ ಅನದರ್ ಪ್ರೋಸೆಸ್ ಕಾಲ್ಡ್ ರೇಡಿಯೇಷನ್. ಇನ್ನೊಂದು ಪ್ರೋಸೆಸ್ ಇದೆ, ಯಾವುದು ಅಂದರೆ ರೇಡಿಯೇಷನ್. ದ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ರೇಡಿಯೇಷನ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಮ್. ಈ ಒಂದು ರೇಡಿಯೇಷನ್ನಿಗೆ ಮೀಡಿಯಮ್ ಬೇಕಾಗಿಲ್ಲ, ಏರು ವಾಟರ್ ಇರಲೇಬೇಕು ಅಂತ ಏನಿಲ್ಲ. ಇಟ್ ಕ್ಯಾನ್ ಟೇಕ್ಸ್ ಪ್ಲೇಸ್ ವೆದರ್ ಎ ಮೀಡಿಯಮ್ ಈಸ್ ಪ್ರೆಸೆಂಟ್ ಆರ್ ನಾಟ್. ಇದು ಒಂದು ಯಾವ ಥರ ಅಂದರೆ ಮೀಡಿಯಮ್ ಇದ್ದರೂ ಪರವಾಗಿಲ್ಲ, ಇಲ್ಲಾಂದ್ರೆ ಇಲ್ಲ, ತನ್ನ ಕೆಲಸ ತಾನು ಮಾಡುತ್ತೆ. ವೆನ್ ವಿ ಸಿಟ್ ಇನ್ ಫ್ರಂಟ್ ಆಫ್ ಎ ರೂಮ್ ಹೀಟರ್ ವಿ ಗೆಟ್ ಹೀಟ್ ಬೈ ದಿಸ್ ಪ್ರೋಸೆಸ್. ರೂಮ್ ಹೀಟರ್ ಹತ್ರ ಕೂತ್ಕೊಂಡ್ರೆ ಈ ಒಂದು ಫೀಲ್ನ ಮಾಡ್ಕೋಬೋದು. ಎ ಹಾಟ್ ಯುಟೆನ್ಸಿಲ್ಸ್ ಕೆಪ್ಟ್ ಅವೇ ಫ್ರಮ್ ದ ಫ್ಲೇಮ್ ಕೂಲ್ಸ್ ಡೌನ್ ಇಟ್ ಟ್ರಾನ್ಸ್ಫರ್ ಹೀಟ್ ಟು ದ ಸರೌಂಡಿಂಗ್ ಬೈ ರೇಡಿಯೇಷನ್. ಒಂದು ಹಾಟ್ ಪ್ಯಾನು ಅಥವಾ ಲೋಟನ ಹೆಂಗಿಟ್ರೆ ಅದು ಹೊರಗಡೆ ಸರೌಂಡಿಂಗ್ ಪ್ಲೇಸಸಲ್ಲಿ ನಮಗೆ ಬಿಸಿ ಟ್ರಾನ್ಸ್ಫರ್ ಆಗೋದನ್ನು ಗೊತ್ತಾಗುತ್ತೆ. ಅವರ್ ಬಾಡಿ ಟು ಗಿವ್ಸ್ ಹೀಟ್ ಟು ದ ಸರೌಂಡಿಂಗ್ ಆ್ಯಂಡ್ ರಿಸೀವ್ಸ್ ಹೀಟ್ ಫ್ರಮ್ ಇಟ್ ಬೈ ರೇಡಿಯೇಷನ್. ನಮ್ಮ ಬಾಡಿ ಕೂಡ ಅದೇ ಪ್ರೊಸೆಸ್ಸಲ್ಲೇ ಟ್ರಾನ್ಸ್ಫರ್ ಮಾಡುತ್ತೆ. ಆಲ್ ಹಾಟ್ ಬಾಡೀಸ್ ರೇಡಿಯೇಟ್ ಹೀಟ್. ಎಲ್ಲ ಒಂದು ಹಾಟ್ ಬಾಡಿ ಇರುತ್ತಲ್ವ, ಹಾಟ್ ಬಾಡಿ ಅಂದರೆ ಬಿಸಿ ಇರುವಂತಹ ಒಂದು ಆಬ್ಜೆಕ್ಟು ಇದೇ ಪ್ರೊಸೆಸ್ಸೇ ಮಾಡುತ್ತೆ. ವೆನ್ ದಿಸ್ ಹೀಟ್ ಫಾಲ್ಸ್ ಆನ್ ಸಮ್ ಆಬ್ಜೆಕ್ಟ್ ಎ ಪಾರ್ಟ್ ಆಫ್ ಇಟ್ ಈಸ್ ರಿಫ್ಲೆಕ್ಟೆಡ್, ಎ ಪಾರ್ಟ್ ಈಸ್ ಅಬ್ಸರ್ವ್ಡ್ ಆ್ಯಂಡ್ ಈಸ್ ಪಾರ್ಟ್ may be transmitted. This temperature of the object increases due to the observed part of the heat. ಇಲ್ಲಿ ಏನಂತಂದರೆ ಎಲ್ಲ ಒಂದು ಹಾಟ್ ಬಾಡಿನೂ ಸರೌಂಡಿಂಗ್ ಇರುವಂತಹ ಎನ್ವಿರಾನ್ಮೆಂಟ್ಗೆ ಹಾಟನ್ನು ಬಿಸಿನ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಆಫ್ ರೇಡಿಯೇಷನ್ ಅಂತ ಕರೀತಾರೆ. ಇಲ್ಲಿ ತನಕ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಇನ್ನು ಕೈಂಡ್ಸ್ ಆಫ್ ಕ್ಲಾತ್ಸು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.